ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಟೈಮ್ ಒಂದು 3 o'clock ಆಗಿದೆ. ನೀನೇ ನಮ್ಮ ಸ್ಕೂಲ್ ಹತ್ರ ಹೋಗಬೇಕು, ನಮ್ಮ ದೀಕ್ಷನ್ ಸ್ಕೂಲಿಂದ ಕರ್ಕೊಬರೋದಕ್ಕೆ. ಅದಕ್ಕೆ ಇವಾಗ ಬರ್ತಾನೆ ಅವಳು ತಿಂಡಿ ಕೇಳ್ತಾಳೆ. ಹಾಗಾಗಿ ಇಲ್ಲಿಂದನೇ ನಾನು ಆ್ಯಪಲ್ನೆಲ್ಲ ಕಟ್ ಮಾಡಿ ಬಾಕ್ಸ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ನನಗೆ ತಿಂಡಿ ಕೊಡ್ಸಿ ಅಮ್ಮ ಅಂತ ಹಿಡ್ಕೋತಾಳೆ. ಹಾಗಾಗಿ ನೋಡಿ ಇಲ್ಲಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ. ಮನೇಲಿದ್ದರೆ ಅವಳು ಹಣ್ಣು ತಿನ್ನಲ್ಲ, ಟಿ ವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಹಾಗೇ ಟ್ಯೂಷನ್ಗೆ ಹೊಂಟೋಗ್ತಾಳೆ. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಪಲ್ನೆಲ್ಲ. ಇಲ್ಲ ಅಂದ್ರೊಳು ಬರ್ತಾನೆ ಏನಾದರೂ ಜಂಕ್ ಫುಡ್ಡೇ ಕೇಳ್ತಾಳೆ. ಹಾಗಾಗಿ ಅವ್ರ ಪಪ್ಪ ಅವಳಿಗೆ ಜಂಕ್ ಫುಡ್ ಕೊಡಿಸ್ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಅವಳು ತಿಂಡಿ ಕೇಳೋಕ್ಕೆ ಮುಂಚೆನೇ ಇಲ್ಲಿಂದನೇ ನಾನು ಹಾಕ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ ಅಷ್ಟೇ. ಕಿತ್ಲೆ ಹಣ್ಣು ಮಾತ್ರ ಅವಳು ಟ್ಯೂಷನ್ ಮುಗಿಸ್ಕೊಂಡು ಬಂದಾಗ ಇದಕ್ಕೆ ಮಧ್ಯ ಕೂದಿ ಸ್ವಲ್ಪ ಉಪ್ಪು ಕೊಟ್ಟರೆ ತಿಂತಾಳೆ. ಅವಳಿಗೆ ಕಿತ್ಲೆ ಹಣ್ಣು ಅಂದರೆ ತುಂಬ ಇಷ್ಟಪಡ್ತಾಳೆ. ಇವಾಗ ಗಾಡಿಗೆ ಬರ್ಬೇಕಾದ್ರೆ ತಿನ್ಕೊಂಡು ಬರ್ತಾಳೆ. ಅಲ್ಲಿಗೆ ಅವಳು ತಿಂಡಿ ಕೇಳಲ್ಲ ಸ್ಕೂಲಿಂದ ಬರ್ಬೇಕಾದ್ರೆ. ಇವಾಗ ಎಣ್ಣೆ ತಗೊಂಡ್ರೆ ಅವಳು ಹೊಟ್ಟೆ ಹಸಿವಾಗಿರ್ತಲ್ಲ, ಹಾಗಾಗಿ ತಿನ್ಕೋತಾಳೆ. ನೋಡಿ, ಬೆಳಿಗ್ಗೆ ನೋಡಿದೆ ತುಂಬ ಮೋಡ ಇತ್ತು. ಇವಾಗ ನೋಡಿದೆ ಇಷ್ಟೊಂದು ಬಿಸಿಲು ಬಂದಿದೆ ಅಂತ. ಇವಾಗ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಸ್ಕೂಲ್ ಹತ್ರ ಹೊರಟಿದ್ದೀನಿ. ಇವಾಗ ಹಾಗೆಯೇ ಸ್ಕೂಲಿಂದ ಅವಳು ಕರ್ಕೊಂಡು ಬಂದೆ. ಅವಳು ಊಟ ಮಾಡ್ತಾಯಿದ್ದಾಳೆ. ನಮ್ಮ ದೀಕ್ಷಾ ಪಾಪ್ಕಾರ್ನ್ ಹಾಕ್ಕೊಡಿಯಮ್ಮ ಅಂದ್ಲು. ಹಾಗಾಗಿ ನಾನು ಅವಳಿಗೆ ಹಾಕ್ಕೊಡ್ತಾಯಿದ್ದೆ. ನೋಡಿ, ನಾನು ಪ್ಯಾಕೆಟ್ ತಂದು ಈ ಥರ ಮಾಡಿಕೊಡ್ತೀನಿ ಅವಳಿಗೆ. ಇದು ಸಾಲ್ಟ್ ಪಾಪ್ಕಾರ್ನ್. ಇದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ನನಗೂ ಇಷ್ಟನೇ ಪಾಪ್ಕಾರ್ನ್ ಅಂದರೆ. ಇವಾಗ ಅವಳಿಗೆ ತಗೊಳ್ಕೊಡೋಣ. ನೋಡಿ, ಇಟ್ಕೊಂಡು ಅದನ್ನು ನಂಚ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಇವಾಗ ಅವಳು ಟ್ಯೂಷನ್ಗೆ ಹೋದ್ಲು ಊಟ ಮಾಡಿ. ಹಾಗೆಯೇ ನಾನು ನೈಟ್ ಊಟಕ್ಕೆ ಒಂದು ಮಿಕ್ಸರ್ ಜಾರಿಗೆ ಮೊದಲಿಗೆ ಒಂದು 3 ಇಂದ 4 ಲವಂಗ ಹಾಕಿದೆ, ಮತ್ತು 2 ಇಂದ 3 ಚಕ್ಕೆ, ಒಂದು ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ. ನಾನ್ ವೆಜ್ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ. ಎಡೆಷ್ಟು ಬೆಳ್ಳುಳ್ಳಿ, ಇವಾಗ 1-2 ಮುಷ್ಟಿಯಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 1 ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ. ಇವಾಗ 1.5 ಟೇಬಲ್ ಸ್ಪೂನು ಹುರ್ಗಡ್ಲೆ. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ರೆ ನುಣ್ಣಗೆ ರುಬ್ಕೊಬಿಡೋಣ. ನೋಡಿ, ಇವಾಗ ರುಬ್ಬಾಗಿದೆ. ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಅದೇ ಮಿಕ್ಸರ್ ಜಾರ್ಗೆ ಇವಾಗ 2 ಹುಳಿ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣಾಗಿರಬೇಕು ತುಂಬಾ, ಆವಾಗಲೇ ಚೆನ್ನಾಗಿ ಹೊಡೆದು ಕಡಲೆಕಾಳು ಸಾಂಬಾರು. ಇವಾಗ ಎಲ್ಲ ರುಬ್ಬಾಗಿದೆ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2 ಇಂದ 3 ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತೆ. ಇದಕ್ಕೆ ಇವಾಗ ನೆನೆಗೆ ಇಟ್ಟಿರುವಂಥ ಕಡಲೆಕಾಳನ್ನ ನಾನು ಇದಕ್ಕೆ ಸೇರಿಸೋಣ. ನಾನು ಇದನ್ನ ಕಡಲೆಕಾಳನ್ನ ನಾನು 1/4 kg ಅರ್ಧ ತಗೊಂಡಿದ್ದೀನಿ. ಇವಾಗ ಇದಕ್ಕೆ 2 ಆಲೂಗೆಡ್ಡೆನ ನಾನು ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ, ಒಂದು ಮೀಡಿಯಮ್ ಸೈಜು. ಇವಾಗ ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೆ. ಇವಾಗ ಇಲ್ಲಾಂದರೂ 1 ರಿಂದ 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡೋದ್ರಿಂದ ಕಡಲೆಕಾಳು ಹಸಿ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ ಸಾಂಬಾರಂತೂ. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನಾನಂತೂ ಮಾಡೋದು ಇದೇ ರೀತಿ ಮಾಡೋದು. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ. ಇದು ಮುದ್ದೆ, ರೈಸು ಮತ್ತು ಚಪಾತಿ, ಪೂರಿ, ದೋಸೆ, ಇಡ್ಲಿಗಳಂತೂ ಸೂಪರಾಗಿರುತ್ತೆ ಮಾತ್ರ. ನಾನು ತುಂಬ ದಿನ ಆಗಿತ್ತು ಕಡಲೆಕಾಳು ಸಾಂಬಾರು ಮಾಡಿ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಮತ್ತು ಇವಾಗ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ಮಸಾಲೆ ನಾನು ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡಲ್ಲ, ಡೈರೆಕ್ಟು ನೀರು ಹಾಕ್ತೀನಿ. ಇವಾಗ ಅದೇ ಮಿಕ್ಸರ್ ಜಾರಲ್ಲಿ ಇವಾಗ ನೀರು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾಯಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನು ಸಾಂಬಾರು ಪೌಡರ್, ಮನೇಲೆ ಮಾಡುವಂಥ ಸಾಂಬಾರು ಪೌಡ್ರನ್ನ ಹಾಕ್ತಿರೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ನಾನು ಯೂಸ್ ಮಾಡ್ತಾಯಿರೋದು. ಇವಾಗ ಇಷ್ಟನ್ನು ಮಿಕ್ಸ್ ಮಾಡಿ ಇವಾಗ 2 ರಿಂದ 3 ವಿಷಲ್ ಬಂದರೆ ಸಾಕು, ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ, ಇಷ್ಟು ಸಿಂಪಲ್ ಅಂತ ಬೇಗನೆ ಆಗುತ್ತೆ ಮಸಾಲೆ ಒಂದು ರೆಡಿ ಮಾಡಿಕೊಂಡ್ರೆ. ಇಲ್ಲ ಅಂದರೆ ಒಂದು 1/4 ಗಂಟೆ ಸಾಕು ಅಷ್ಟೇ ನನಗಂತೂ ಈ ಸಾಂಬಾರು ಮಾಡೋದಕ್ಕೆ, ಎಲ್ಲ ರೆಡಿ ಮಾಡಿಕೊಂಡ್ರೆ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಇವಾಗ 1 ನಿಮಿಷ ಕುದಿಸ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಟು. ಅಷ್ಟು ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಈ ಎರದಲ್ಲಿ ಇದ್ದರೆ ಸಾಕು, ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ. ಇವಾಗ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ
ಹಾಕ್ಕೊಂಡು ಊಟ ಮಾಡೋಣ. ಇವಾಗ ಮೊದಲಿಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ, ಮತ್ತು ನಮ್ಮ ದೀಕ್ಷನ್ಗೆ ಮುದ್ದೆ ತಿನ್ನಲ್ಲ ಅವಳು, ರೈಸ್ ಹಾಕ್ಕೊಟ್ಟೆ ನಮ್ಮ ದೀಕ್ಷನ್ಗೆ. ನಾನಿವಾಗ ಬಡಿಸ್ಕೋತಾ ಇದ್ದೀನಿ. ನನಗೆ ಈ ಥರ ಸಾಂಬಾರೆಲ್ಲ ಮುದ್ದೆ ಅಂದರೆ ಇಷ್ಟ. ನೋಡಿ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ, ಸಕ್ಕತ್ತಾಗಿ ಬಂದಿದೆ ಮಾತ್ರ. ಬಿಸಿ ಬಿಸಿ ಮುದ್ದೆ ಮತ್ತು ಕಡಲೆಕಾಳು ಆಲೂಗೆಡ್ಡೆ ಸಾಂಬಾರು ಸಕ್ಕತ್ತಾಗಿದೆ ಮಾತ್ರ. ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮತ್ತು ಸೂಪರಾಗಿದೆ, ತುಂಬಾ ಬಿಸಿ ಇತ್ತು. ನನಗಂತೂ ಬಿಸಿ ಬಿಸಿ ತಿನ್ನೋದಂದರೆ ತುಂಬ ಇಷ್ಟ, ಹಾಗಾಗಿ ಬಿಸಿನೇ ಊಟ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಆಲೂಗೆಡ್ಡೆನೂ ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.